ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಬನ್ನಿ ಫ್ರೆಂಡ್ಸ್, ನಾವು ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ಚಿಕನ್ ಸುಕ್ಕ, ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾರಾದರೂ ಸ್ಪೈಸಿಯಾಗಿ ಏನಾದರೂ ಚಪಾತಿಗೆ ಇಲ್ಲ ನೀರು ದೋಸೆಗೆ ಮಾಡಬೇಕಂದ್ರೆ ಇದೊಂದು ಬೆಸ್ಟ್ ಆಪ್ಷನ್. ತುಂಬ ಸ್ಪೈಸಿಯಾಗಿರುತ್ತೆ, ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಪಕ್ಕಾ ಮಂಗಳೂರು ಸ್ಟೈಲ್ ರೆಸಿಪಿ ಇದು. ನಾನಿಲ್ಲಿ ಮೊದಲಿಗೆ ಒಂದು 15 ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು 8 ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನಿಮಗೆ ಖಾರ ಹೇಗೆ ಬೇಕು ಆ ಥರ ಹಾಕೊಳ್ಳಿ. ಖಾರ ಮೆಣಸಿನ್ಕಾಯಿನ ನಾನು ಒಂದು 8 ತೊಗೊಂಡಿದ್ದೀನಿ. 15 ಬ್ಯಾಡ್ಗೆ ಮೆಣಸಿನ್ಕಾಯಿ, 8 ಖಾರ ಮೆಣಸಿನ್ಕಾಯಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ರೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಒಂದು 2 ರಿಂದ 3 ನಿಮಿಷ ಹುರಿದ್ರೆ ಸಾಕು, ಅದು ರೋಸ್ಟ್ ಆಗಿರುತ್ತೆ. ತುಂಬ ಕಪ್ಪಗೆ ಮಾಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ 1 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹುರ್ಕೊಂಡು ಒಂದು 2 ನಿಮಿಷ ಸಾಕು, ಅದು ಗರ್ಗರಿಯಾಗಿರುತ್ತೆ. ಸ್ಟವ್ನ ಆಫ್ ಮಾಡಿ. ನೋಡಿ ಇವಾಗ ಆಗಿದೆ. ನಿಮಗೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದನ್ನು ಮುರಿದು ನೋಡಿದ್ರೆ ಅದು ತಕ್ಷಣ ಕಟ್ ಆಗುತ್ತೆ, ಒಂಥರ ಕ್ರಿಸ್ಪಿಯಾಗಿ ಅನಿಸುತ್ತೆ ನಿಮಗೆ ಸೌಂಡೆಲ್ಲ. ನೋಡಿ ಈ ಥರ ಆಗುತ್ತೆ. ಈ ಥರ ಇದ್ದರೆ ಇದು ಕಂಪ್ಲೀಟಾಗಿ ರೋಸ್ಟ್ ಆಗಿದೆ ಅಂತ. ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದನ್ನ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಒಂದು ಟಿಪ್ ಏನಂದರೆ ಸುಕ್ಕದಲ್ಲಿ ನೀವೇನೇನು ಫೈನ್ ಪೌಡ್ರ್ ಮಾಡ್ಕೋಬೇಕಾಗಿಲ್ಲ, ಎಲ್ಲ ತರ್ತರಿಯಾಗೆ ಮಾಡಿಕೊಂಡ್ರೆ ಅದು ಪರ್ಫೆಕ್ಟ್ ಸುಕ್ಕ ಆಗುತ್ತೆ. ನೋಡಿ, ನೆಕ್ಸ್ಟು ನಾನಿಲ್ಲಿ ಒಂದು 2 ಬೆಳ್ಳುಳ್ಳಿ, ಹಾಗೆ ಒಂದು 2 ಇಂಚು ಶುಂಠಿ, 1 ಟೇಬಲ್ ಸ್ಪೂನ್ ಕಾಳು ಮೆಣಸು ಇದನ್ನು ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಕುಟಾಣಿ ಚೆನ್ನಾಗಿದೆ ಅಂದರೆ ನೀವು ಕುಟಾಣಿಲೇ ಹಾಕೊಂಡು ಜಚ್ಕೋಬೋದು, ಇಲ್ಲ ಅಂದರೆ ಮಿಕ್ಸಿಗೆ ಹಾಕೋಬೋದು. ಇದನ್ನು ಅಷ್ಟೇ ಫೈನ್ ಪೇಸ್ಟ್ ಮಾಡಬೇಡಿ, ಆದಷ್ಟು ತುರ್ತುರಿಯಾಗಿ ಇಟ್ಕೊಳ್ಳಿ. ನೋಡಿ, ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳಿ. ಆದಷ್ಟು ತರ್ತರಿಯಾಗೇ ಇರಲಿ, ಅದನ್ನೇನು ಫೈನ್ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ನಾನು ಮೆಣಸಿನ್ಕಾಯಿ ರುಬ್ಬಿದ್ದ ಜಾರಲ್ಲೇ ರುಬ್ಬಿದ್ರಿಂದ ಅದು ರೆಡ್ ಕಲರ್ ಕಾಣಿಸ್ತಾ ಇದೆ ಅಷ್ಟೇ, ಬೇರೆ ಏನೂ ಆ್ಯಡ್ ಮಾಡಿಲ್ಲ. ನೋಡಿ ಇವಾಗ ಬನ್ನಿ, ನೆಕ್ಸ್ಟ್ ಅದೇ ಬಾಣಲಿಗೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಅದಕ್ಕೆ 1 ಕಪ್ ಈರುಳ್ಳಿ, ಅಂದರೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ. ನೋಡಿ, ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ. ಇದನ್ನು ನೀವು ಎಷ್ಟು ಕ್ಲೀನಾಗಿ ರೋಸ್ಟ್ ಮಾಡ್ತೀರಾ ಸುಕ್ಕ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಸೀದೋಗಬಾರ್ದು. ಹಾಗೆ ಇಲ್ಲ ಅಂದರೆ ನೀವು ಬೇಕಾದರೆ ಫ್ರೈಡ್ ಆನಿಯನ್ಸ್ ಕೂಡ ಯೂಸ್ ಮಾಡ್ಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಫ್ರೈಡ್ ಆನಿಯನ್ಸ್ ಮಾಡ್ತಾ ಇಲ್ಲ, ಹಾಗೆ ರೋಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಈರುಳ್ಳಿ ರೋಸ್ಟ್ ಆದಮೇಲೆ ನಾನು 1 ಟೇಬಲ್ ಸ್ಪೂನ್ ಅರಿಶಿನ, ಹಾಗೆ 1 ಬೌಲ್ ಕಾಯಿ ತುರಿ. ನೀವು ಬೇಕಾದರೆ ಕಾಯಿ ತುರಿನೂ ಹಾಕೋಬೋದು, ಕೊಬ್ಬರಿಯನ್ನು ಕೂಡ ಹಾಕೋಬೋದು. ಕೊಬ್ಬರಿನ ಬೆಸ್ಟ್ ಇಡಬೇಕು ಅಂದರೆ ಸುಕ್ಕಾಗೆ. ಕೊಬ್ಬರಿ ಇಲ್ಲ ಅಂದರೆ ಕಾಯಿ ತುರಿ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇವಾಗ ನೋಡಿ, ಇದು 3ನ್ನ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10 ಮಿನಿಟ್ಸ್ ಅಲ್ಲೇ ಕೈ ಆಡಿಸ್ಕೊಂಡು ರೋಸ್ಟ್ ಮಾಡ್ತಾ ಇದ್ದೀನಿ. ಇದೇ ತುಂಬಾ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಸುಕ್ಕದಲ್ಲಿ. ಇದನ್ನು ಎಷ್ಟು ಕ್ಲೀನಾಗಿ ರೋಸ್ಟ್ ಮಾಡ್ತೀರಾ ನಿಮ್ಮ ಸುಕ್ಕ ಅಷ್ಟೇ ಸಖತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಸ್ಪೈಸಿ ಇಷ್ಟಪಡ್ತಾರೆ ಅಂದರೆ ಸುಮ್ಮನೆ ನೀವು ಚಾಪ್ಸ್ ಅದು ಇದು ಏನೂ ಮಾಡದೆ ಈ ಮಂಗಳೂರು ಸುಕ್ಕನ ಟ್ರೈ ಮಾಡಿ. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ, ನೀರು ದೋಸೆಗೂ ಅಷ್ಟೇ ಒಳ್ಳೆ ಆಪ್ಷನ್. ನೋಡಿ ಇವಾಗ ನಾನು ಮೇಯ್ನಾಗಿ ಏನು ಬೇಕಾದ್ರೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿ ಪೌಡ್ರು, ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇನ್ನೊಂದು ನಾನು ಈರುಳ್ಳಿ ಮತ್ತು ಕಾಯಿ ತುರಿನ ಡ್ರೈ ರೋಸ್ಟ್ ಮಾಡಿದೆ ನೋಡಿ ಅದು, ತುಪ್ಪ ಮತ್ತು ಆಯಿಲ್ ಹಾಕೊಂಡು ರೋಸ್ಟ್ ಮಾಡಿದ್ನಲ್ಲ ಅದು. ಇದು 3 ಜೊತೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಹುಣಸೆ ರಸ. ನಾನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡು ಅದಕ್ಕೆ ನೀರು ಹಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ. ನೋಡಿ ಇವಾಗ 4 ಐಟಮ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದು. ಬನ್ನಿ ಇವಾಗ ಸುಕ್ಕ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಕರಿಬೇವನ್ನ ಸೇರಿಸಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕರಿಬೇವನ್ನ ಹಾಕಿ, ಆಮೇಲೆ ಅದು ಸ್ವಲ್ಪ ರೋಸ್ಟ್ ಆಗಕ್ಕೆ ಬಿಡಿ. ಕರ್ಬೇವಿನ ಸೊಪ್ಪು ಅದು ಎಷ್ಟು ರೋಸ್ಟ್ ಆಗಿ ಅದಕ್ಕೆ 2 ಫ್ಲೇವರ್ನ ಅಷ್ಟು ಚೆನ್ನಾಗಿರುತ್ತೆ ಸುಕ್ಕ. ಕರ್ಬೇವಿನ ಸೊಪ್ಪು ಜೊತೆನೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಆನಿಯನ್ ಗೋಲ್ಡನ್ ಬ್ರೌನ್ ಟರ್ನ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಇವಾಗ ಹೆಂಗೆ ಫ್ರೈ ಆಗ್ತಾ ಇದೆ. ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಚಿಕನ್ನ ತಗೊಂಡಿದ್ದೀನಿ. ನೋಡಿ, ಚಿಕನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಒಳ್ಳೆ ಮಿಕ್ಸ್ ಕೊಟ್ಟು ಇವಾಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ.
ನೋಡಿ ಚಿಕನ್ ಆ್ಯಡ್ ಮಾಡ್ತಿದ್ದಂಗೆ ನಾನು ಮುಂಚೆ ಏನು ತೋರಿಸಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾವು ಮಾಡ್ಕೊಂಡಿದ್ವಲ್ಲ, ಕಾಳು ಮೆಣಸೆಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ 1 ಸ್ಪೂನ್ ಅರಿಶಿಣದ ಪೌಡರು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಚಿಕನ್ನ ಚೆನ್ನಾಗಿ ಬೇಯಿಸಿ. ನೀರು ಬಿಟ್ಕೊಂಡು ಬೇಯಬೇಕು, ಆ ಥರ ಚಿಕನ್ನ ಚೆನ್ನಾಗಿ ಬೇಯಿಸಿ. ನೋಡಿ ಅಲ್ಲೇ ನೀವು ತಿರುಗ್ತಾ ಇರಬೇಕು ಇದನ್ನು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ಸುಕ್ಕದ ಎಂಟೈರ್ ಪ್ರೋಸೆಸ್ಸಲ್ಲೂ ಅಷ್ಟೇ, ನೀವು ಎಲ್ಲೂ ಇದನ್ನು ಬಿಟ್ಬಿಟ್ಟು ಆ ಕಡೆ ಈ ಕಡೆ ಹೋಗೋ ಹಾಗಿಲ್ಲ, ತಳ ಹಿಡಿದ್ಬಿಡುತ್ತೆ. ಯಾಕೆಂದರೆ ಇದು ಗ್ರೇವಿ ತುಂಬ ತಿಕ್ಕಾಗಿರೋದ್ರಿಂದ ಆದಷ್ಟು ನೀವು ಅಲ್ಲೇ ನಿಂತ್ಕೊಂಡು ಅದನ್ನು ಅವಾಗವಾಗ ಕೈ ಆಡಿಸ್ತಿರ್ಬೇಕು. ನೋಡಿ ಇವಾಗ ನಾನು ಕ್ಯಾಪ್ನ ಮುಚ್ಚಿ 10 ಮಿನಿಟ್ಸ್ ಬೇಯಕ್ಕೆ ಬಿಟ್ಟಿದ್ದೆ. ನೀರನ್ನ ಚೆನ್ನಾಗಿ ಬಿಟ್ಕೊಂಡು ಇವಾಗ ಆಲ್ಮೋಸ್ಟ್ 50% ಚಿಕನ್ ಬೆಂದಿದೆ. ನೋಡಿ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಈ ಥರ ನೀರು ಬಿಟ್ಕೋಬೇಕಾದ್ರೆ ನಾನು 2 ಹುಳಿ ಟೊಮೆಟೊ ಹಾಗೆ 1 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಇವಾಗ ಏನು 50% ಬೆಂದಿದೆ ಚಿಕನ್, ಅದಕ್ಕೆ ಆ್ಯಡ್ ಮಾಡ್ಕೊಂಡು ಮತ್ತೆ ಕ್ಯಾಪ್ನ ಮುಚ್ಚಿಬಿಟ್ಟು ಬೇಯಿಸೋಕೆ ಇಡ್ತಾ ಇದ್ದೀನಿ. ನೋಡಿ ಇವಾಗ ನೀರು ಬಿಟ್ಕೊಂಡಿದೆ, ಚೆನ್ನಾಗಿ ಬೇಯ್ತಾ ಇದೆ ಚಿಕನ್. ಈ ಥರ ಬೇಯಿಸೋದ್ರಿಂದ ಚಿಕನ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬಂದಿದೆ. ಇವಾಗ ನಾನು ಒಂದು 2.5 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಏನು ಮೆಷರ್ಮೆಂಟ್ ತೋರಿಸ್ತೀನಿ ಅದೇ ಮೆಷರ್ಮೆಂಟಲ್ಲಿ ಮಾಡಿ ನೀವು, ಆವಾಗ ಪರ್ಫೆಕ್ಟ್ ಸುಕ್ಕ ಆಗುತ್ತೆ. ಧನಿಯಾ ಪೌಡ್ರ್ ಆದಮೇಲೆ ನಾವು ಮುಂಚೆ ಮೆಣಸಿನ್ಕಾಯಿ ಪೌಡ್ರ್ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಚಿಕನ್ ಯಾವ ಥರ ಪರ್ಫೆಕ್ಟ್ ಸುಕ್ಕದ ಕಲರ್ ಯಾವ ಥರ ಬರುತ್ತೆ ಅಂತ ನೋಡಿ. ಇದನ್ನೆಲ್ಲ ಆ್ಯಡ್ ಮಾಡಾದ್ಮೇಲೆ ನೋಡಿ ಏನು ಸ್ಪೈಸಿಯಾಗಿ ಕಾಣಿಸ್ತಾ ಇದೆ ಚಿಕನ್ ಅಂತ. ನಂತರ ಹುಣಸೆ ಹುಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕವರ್ ಮಾಡಿ 10 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾನು 1 ಟೇಬಲ್ ಸ್ಪೂನ್ ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಹಾಗೆ 1 ಬೌಲ್ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಮೊಸರು ಇನ್ನೂ ಉಳಿಬೇಕು ಅನ್ನೋದಾದರೆ 2 ಕಪ್ನ ಆ್ಯಡ್ ಮಾಡ್ಕೋಬೋದು ಮೊಸರನ್ನ. ಸ್ಮಾಲ್ ಕಪ್ ಇದು. ನಾನಿಲ್ಲಿ ಅಪ್ರಾಕ್ಸಿಮೇಟ್ಲಿ 150 ml ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಇವಾಗ ಚಿಕನ್ ಬೆಂದಿದೆ ಕಂಪ್ಲೀಟಾಗಿ, ಎಲ್ಲ ಮುಗ್ದಿದೆ ಸುಕ್ಕ ಅಂತ ಹೇಳಿದಾಗ ನಾವು ಕಾಯಿ ಮತ್ತು ಈರುಳ್ಳಿನ ಮುಂಚೆನೇ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲಿ ಇಡಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು 2 to 3 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಸುಕ್ಕ ರೆಡಿಯಾಗಿರುತ್ತೆ. ಈ ಸುಕ್ಕನ ನೀವು ನೀರು ದೋಸೆ ಹಾಗೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ನೀವೇನಾದರೂ ಸ್ಪೈಸಿ ಚಿಕನ್ ಹುಡುಕ್ತಾ ಇದ್ದೀರಾ ಅಂತಂದರೆ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಹಾಗೆ ಪರ್ಫೆಕ್ಟಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ನೀವು ಟ್ರೈ ಮಾಡಿ, ನಿಮ್ಗೆ ಹೇಗಿತ್ತು ಇಲ್ಲ ಏನಾದರೂ ಸಜೆಷನ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.